ಯಾರು ತಿನ್ನಲ್ಲ ನಮ್ಮ ಮನೆ ಇವತ್ತು. ಎಲ್ಲರೂ ಏಕಾದಶಿ ಉಪವಾಸ. ಬೋರ್ಡೆ ಔಟ್ಫಿಟ್ ನೋಡಿ ಈ ತರ ಇದೆ. ನಮ್ಮ ಅಮ್ಮಗೆ ಇವಾಗ ಸ್ವಲ್ಪ ಧೈರ್ಯ ಬಂತು. ಒಳಗಡೆ ಹೋಗಿ ನೋಡೋದ. ಹ್ಯಾಪಿ ಬರ್ಡೇ ಟು ಮೀ ಅಂತ ಮಂಗಳೂರು ಸ್ಟೈಲ್. ಜುಲೈ 6 ನಾವು ಬಂದಿರೋದು ಇವತ್ತು. ಎಷ್ಟು ಡೇಟ್? ಫುಲ್ ಕಾಲ್ ಥರನೇ ಸಿಸ್ಟಮು. ಆರು ಓಡಿಸ್ಕೊಂಡು ನೋಯ್ತಾ ಇರೋದೇ ನಾವಿಬ್ರು. ಇದು ಬರ್ಡೇ ಸ್ಪಾಟ್ ಅಂತೆ. ಟ್ರೀಟ್ ಕೊಡ್ಸೋದಕ್ಕೆ ನನ್ನ ಬರ್ಡೇ ಕೇಕ್ ಅಮ್ಮ ಮಾಡಿಸಿರೋ ನಾವು. ನನ್ನ ತಮ್ಮ ನೋಡಿ ಆಚೆ ಕಡೆಯಿಂದ. ಹಲೋ ಹೇಳೋ. ಏನ್ ಹೇಳ್ತಾ ಇದೀಯಾ? ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಥ್ಯಾಂಕ್ ಯು. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಟು. ಆಯ್ತಾ? ಅಕ್ಕಪಕ್ಕದಲ್ಲಿ ಕರೆಯದಾ? ನಾವು ಇವತ್ತಿಂದಲ್ಲ ಏಕಾದಶಿ ಸೋ ಕಟ್ಬಿಟ್ಟು ಹಂಗೆ ಇಡೋದು. ನಾಯಿ ಫ್ರೆಂಡ್ ಕೊಟ್ಬಿಡು. ಯಾರು ತಿನ್ನಲ್ಲ ನಮ್ಮ ಮನೆ ಇವತ್ತು. ಎಲ್ಲರೂ ಏಕಾದಶಿ ಉಪವಾಸ. ಸೊ ಹಿಂಗೆ ಇಟ್ಬಿಡೋದು ಇಲ್ಲೇನೆ. ಸ್ಮೆಲ್ ವೆನಿಲಾ ಕೇಕ್. ಹಲೋ, ವೆಲ್ಕಮ್ ಟು ನಿಶಿಗೌಡ ಯೂಟ್ಯೂಬ್ ಚಾನಲ್. ನಾವಿವತ್ತು ಬಂದಿರೋದು ಒಂಟಿಕೊಪ್ಪಲ್ ಟೆಂಪಲಿಗೆ, ವೆಂಕಟೇಶ್ವರ ಟೆಂಪಲಿಗೆ. ಇದಿರೋದು ಮೈಸೂರು ಒಂಟಿಕೊಪ್ಪಲಲ್ಲಿ. ಸೊ ಇವತ್ತು ಯಾಕೆ ಬಂದಿದ್ದೀವಿ ಅಂತ ಹೇಳಿದ್ರೆ, ಇವತ್ತು ನಂದು ಬರ್ಡೇ ಇದೆ. ಸೊ ಬರ್ಡೇ ಔಟ್ಫಿಟ್ ನೋಡಿ ಈ ಥರ ಇದೆ. ನಾನು ಇದನ್ನು ತೊಗೊಂಡಿದ್ದು ಕಾಟನ್ ಫ್ಯಾಷನಲ್ಲಿ. ಟಾಪ್ ಬಂದು ಈ ಥರ ಸ್ಪ್ಲಿಟ್ ಇದೆ ಮತ್ತು ಅಂಬ್ರಲಾ ಇದೆ. ಪ್ಯಾಂಟ್ ಕೂಡ ಅಂಬ್ರಲಾ ಕಟ್ ಪ್ಯಾಂಟ್ ಇದೆ. ವೇಲ್ ನೋಡಿ ತುಂಬ ಚೆನ್ನಾಗಿದೆ, ಡಿಸೈನರ್ ವೇಲ್ ಇದು. ಸೊ ಇದರಲ್ಲಿ ಪಿಕಾಕ್ ಡಿಸೈನ್ ಎಲ್ಲ ಇದೆ, ಕೆಳಗಡೆ ಈ ಥರ ಬರುತ್ತೆ. ಸೊ ಸ್ಲೀವು ಕೂಡ ತುಂಬ ಚೆನ್ನಾಗಿದೆ, ಥ್ರೆಡ್ ವರ್ಕು ಇದೆಲ್ಲ. ಎಷ್ಟು ಗ್ರ್ಯಾಂಡ್ ವರ್ಕ್ ಇದೆ. ಇಲ್ಲೆಲ್ಲ ಫುಲ್ ಪ್ಲೇನು, ಇದು ಗ್ರ್ಯಾಂಡ್ ವರ್ಕ್ ತುಂಬ ಚೆನ್ನಾಗಿದೆ. ಸೊ ನಂದು ಬರ್ಡೇ ಔಟ್ಫಿಟ್ ಇದು. ಬರ್ಡೇಗೆ ಅಂತ ತುಂಬ ಡ್ರೆಸ್ ಪರ್ಚೇಸ್ ಮಾಡಿದೆ, ಬಟ್ ಲಾಸ್ಟ್ಗೆ ಇದು ಹಾಕ್ಕೊಂಡೆ. ಇದನ್ನ ನಾನು ಆ್ಯನಿವರ್ಸರಿಗೆ ಅಂದ್ಬಿಟ್ಟು 3 ಡ್ರೆಸ್ ತೊಗೊಂಡಿದ್ದೆ. ಇದನ್ನೊಂದು ಹಾಕಿರಲಿಲ್ಲ, ಸೊ ಹಾಕ್ಕೊಳ್ಳೋದ ಅಂದ್ಬಿಟ್ಟು ಹಾಕ್ಕೊಂಡೆ, ಚೆನ್ನಾಗಿ ಕಾಣಿಸ್ತು. ಸೊ ನೋಡಿ ಈ ಥರ ಇದೆ. ನೋಡಿ ಎಷ್ಟು ರಶ್ ಇದೆ ಇವತ್ತು, ಫುಲ್ಲು ರಶ್ಶು. ಇವತ್ತು ಏಕಾದಶಿ ಆಗಿರೋದ್ರಿಂದ, ಸಂಡೇ ಬೇರೆ ಅಲ್ವಾ ಇವತ್ತು, ಫುಲ್ಲು ರಶ್ ಆಗಿಬಿಟ್ಟಿದೆ. ಇಲ್ಲಿ ಕಲ್ಯಾಣೋತ್ಸವ ನಡೀತಾ ಇದೆ ಒಳಗಡೆ. ವಿಡಿಯೋ ಹಾಕ್ತೀನಿ ನೋಡಿ, ಎಷ್ಟು ಚೆನ್ನಾಗಿದೆ. ಇಲ್ಲಿ ಎತ್ಬಿಟ್ಟಿದ್ದಾರೆ, ಇಲ್ಲಿ ದೇವರಿತ್ತು, ಎತ್ಬಿಟ್ಟಿದ್ದಾರೆ ನೋಡಿ. ಇದು ಶ್ರೀನಿವಾಸ ಕಲ್ಯಾಣದಲ್ಲಿ ಮಾಡಿರೋದು ಹೋಮ ನೋಡಿ. ಇದು ಬಾಲಕೃಷ್ಣ, ಎಷ್ಟು ಚೆನ್ನಾಗಿತ್ತು. ಇವತ್ತು ತುಂಬ ಚೆನ್ನಾಗಾಯಿತು ದರ್ಶನ ಮಾತ್ರ. ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ಇವತ್ತು ಏಕಾದಶಿ ಅಲ್ವಾ, ವಿಷ್ಣುಗೇನೆ ಇವತ್ತು ಪೂಜಿಸೋದು. ಸೊ ತುಂಬ ಚೆನ್ನಾಗಿತ್ತು ಎಲ್ಲ. ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಇವರಿಗೆ ಹುಷಾರಿಲ್ಲ ಪಾಪ. ಈ ವರ್ಷ ಬರ್ಡೇ ನಂದು ಒಂಥರ ಡಿಫ್ರೆಂಟು. ಯಾಕಂದರೆ ಈ ವರ್ಷ ಏಕಾದಶಿ ಬಂದ್ಬಿಟ್ಟು ಉಪವಾಸ ಅಲ್ವಾ. ಸೊ ಏನೂ ತಿನ್ನಂಗಿಲ್ಲ, ಏನಿಲ್ಲ. ಆಮೇಲೆ ಅದಕ್ಕೆ ಎಲ್ಲೂ ಹೋಗ್ತಾನೂ ಇಲ್ಲ ನಾವು. ನನ್ನ ಬರ್ಡೇಗೆ ಮಂತ್ರಾಲಯಕ್ಕೆ ಹೋಗೋದ ಅಂತ ಅಂದ್ಕೊಂಡಿದ್ವಿ, ಬಟ್ ಸಮ್ ರೀಸನ್ಸ್ ಹೋಗೋಕ್ಕಾಗಲಿಲ್ಲ. ಸೊ ಅದಕ್ಕೇ ಈ ವರ್ಷ ಸ್ವಲ್ಪ ಮನೇಲೇ ಟೈಮ್ ಪಾಸ್ ಮಾಡೋದ ಅಂತ. ಅಂದರೆ ಇವಾಗ ಮನೆಗೆ ಹೋಗಿ ಎಲ್ಲಾದರೂ ಹೋಗೋದ ಅಂತ, ಚಾಮುಂಡಿ ಬೆಟ್ಟಕ್ಕೆ ಹೋಗೋದ ಅಂತ ಅಂದ್ಕೊಂಡಿದ್ದೀವಿ. ಸಂಜೆ ನೋಡೋದ. ನೋಡಿ ನಮ್ಮ ಅಮ್ಮನ ಫಸ್ಟ್ ಟೈಮ್ ನಾನು ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮಮ್ಮ ಫುಲ್ ಭಯ ಪಡ್ಕೊಂಡು ನೋಡ್ತಾವ್ರೆ. ಅವನ್ ಕರ್ಕೊ ಹೋಗುವಾಗ ಹಿಂಗೆ ಫುಲ್ ನೋಡ್ತಾ ಕೂತಿರೋದೆ. ಇವಾಗ ಫುಲ್ ನೋಡ್ಕೊಂಡು ಕೂತಿರೋದು. ಯಾವ ವೆಹಿಕಲ್ ಬರುತ್ತೆ ಮುಂದೆ, ನಿಧಾನ ನಿಧಾನ ಅಂತ ಹೇಳಕ್ಕೆ. ನಮ್ಮ ಅಮ್ಮಗೆ ಇವಾಗ ಸ್ವಲ್ಪ ಧೈರ್ಯ ಬಂತು. ಇವಾಗ ನೋಡಿ ಸಿಟಿಗೆ ಹೋಗೋದು, ಇನ್ಮೇಲೆ ಸಿಟಿಗೆಲ್ಲ ಕರ್ಕೊಂಡು ಹೋಗ್ಬಿಡು ಅಂತ ಇವಾಗ ಹೇಳ್ತಿರೋದು. ಅವಾಗೊಂದು ತನಕ ಫುಲ್ಲು ಭಯ ಪಡ್ಕೊಂಡು ನೋಡ್ತಿದ್ರು. ಇವಾಗ ಓಕೆ ಓಡಿಸ್ತಾಳೆ ಅಂತ ಗೊತ್ತಾದ್ಮೇಲೆ ಇವಾಗ ಹೇಳ್ತವ್ರೆ ಸಿಟಿ ಹೋಗೋದ ಅಲ್ವಾ ಇನ್ಮೇಲೆ ಅಂತ. ನಾವಿವತ್ತು ಬಂದಿರೋದು ಎಲ್ಲಿಗೆ ಅಂದರೆ ಪೂಜಾರಿ ಫಿಶ್ ಲ್ಯಾಂಡ್. ಇದು ಮೈಸೂರಿನ 2nd ಬ್ರ್ಯಾಂಚ್ ನೋಡಿ. ಇವಾಗ ಬಂದಿದ್ದೀವಿ, ಒಳಗಡೆ ಹೋಗಿ ನೋಡೋದ ಹೇಗಿದೆ ಅಂತ. ಇವತ್ತೇ ಫಸ್ಟ್ ಟೈಮ್ ಬಂದಿರೋದು. ಇದು 2nd ಬ್ರ್ಯಾಂಚ್ ನೋಡಿ. ಫ್ರಂಟಲ್ಲಿ ಈ ಥರ ಎಲ್ಲ ಡಿಸೈನ್ ಇದೆ.
ಈ ಥರ ಎಲ್ಲ ಗುಡ್ಡ ಇದೆ. ಇಲ್ಲೂ ಕೂಡ ಬೆಲ್ಸ್ ಎಲ್ಲ ಇದೆ. ಆ ಬ್ರ್ಯಾಂಚಲ್ಲೂ ಇದೇ ಥರ ಇದೆ. ಸೊ ಈ ಬ್ರ್ಯಾಂಚಲ್ಲಿ ನೋಡಿ ಬೈಕೆಲ್ಲ ಇಟ್ಟಿದ್ದಾರೆ. ನೋಡಿ ಈ ಥರ ಇದೆ ಒಳಗಡೆ ಸೀಟಿಂಗ್ಸು. ಇಲ್ಲೊಂದು ಬೈಕ್ ಬೇರೆ ಇಟ್ಟಿದ್ದಾರೆ ಶೋಗೆ. ನಾವು ಸೂಪಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಮ್ಮಮ್ಮ ಬಾಂಗ್ಡಾ ಮನೇಲೂ ತಿಂತಾರೆ, ಇಲ್ಲೂ ಬಾಂಗ್ಡಾ ಬೇಕಂತ ಅವ್ರಿಗೆ. ಇನ್ನೇ ಅದನ್ನ ನಾವು ಫಸ್ಟು ಇವಾಗ ಮ್ಯಾಂಚೂರ್ ಸೂಪ್ ಇದು ಸಿಲ್ವರ್ ರವಾ ಫಿಶ್, ಇದು ಫ್ರೆಂಚ್ ಚಿಕನ್ ತಿಂತವ್ರು ಯಾವಾಗ. ನೋಡಿ ನನ್ನ ಬರ್ಡೇಗೆ ಕೇಕೆ ಕಟ್ ಮಾಡಿಸಿಲ್ಲ ಇವರುಗಳು, ಅದಕ್ಕೇ ಫಿಶ್ನ ಕಟ್ ಮಾಡಿಸ್ತಿದ್ದಾರೆ. ಇಲ್ಲಿ ನನಗೆ ಫಿಶ್ ಇಷ್ಟ ಅಂದ್ಬಿಟ್ಟು ಇದನ್ನೇ ಕಟ್ ಮಾಡಿಸ್ತಿದ್ದಾರೆ. ಇವಾಗ ಇದನ್ನ ಕಟ್ ಮಾಡಬೇಕು. ಹೇಳಿ ಎಲ್ಲರೂ ಹ್ಯಾಪಿ ಬರ್ಡೇ ಟು ಮೀ ಅಂತ. ಇದು ಪಾಂಪ್ಲೆಟ್ ತಂದೂರ್ ಫ್ರೈ ತುಂಬ ಚೆನ್ನಾಗಿದೆ. ಚಿಕನ್ ಮಾತ್ರ ಸಕ್ಕತ್ತಾಗಿದೆ. ಏನು ಚಿಕನ್ ಗೊತ್ತಾ? ಫ್ರೆಂಚ್ ಚಿಕನ್ ಅಂತೆ. ನಿಜ ಚಿಕನ್. ಇದು ರವಾ ಫ್ರೈ. ಪೂಜಾರಿ ಫಿಶ್ ಲ್ಯಾಂಡ್ ಅಂದರೆ ಫಿಶ್ಗೆ ಫೇಮಸ್ಸು. ಫಿಶ್ಗಳು ಮಾತ್ರ ಸಕ್ಕತ್ತಾಗೈತೆ ಎಲ್ಲ. ಪಾಂಪ್ಲೆಟ್ ಮುಂದೆ ಬಾಂಗ್ಡಾ ಫ್ರೈ. ಆಮೇಲೆ ಇಡೋದಾಯ್ತು. ನೋಡಿ ನಮ್ಮಮ್ಮ ಬಾಂಗ್ಡಾ ಬೇಕು ಅಂತ ತಗೊಂಡವ್ರೆ. ಬಾಂಗ್ಡಾ ಫಿಶ್ ಇದು ಹೇಗಿದೆ ನೋಡ. ಸಕ್ಕತ್ತಾಗಿದೆ. ಪಕ್ಕ ಕೇರಳ ಸ್ಟೈಲ್. ಮಂಗಳೂರು ಕೇರಳ ಎಲ್ಲ ಒಂದೇ ತಾನೇ. ಕೇರಳದಲ್ಲೂ ಹೀಗೆ ಮಾಡೋದು. ಓಕೆ, ಮಂಗಳೂರು ಸ್ಟೈಲ್. ಎಲ್ಲ ಮೀನು ಚಿಕನು ಎಲ್ಲ ಸಕ್ಕತ್ತಾಗಿದೆ ಮಾತ್ರ. ನನಗೊಂದು ಸಕ್ಕತ್ ಇಷ್ಟ ಆಗೋಯ್ತು. ನನ್ನ ಬರ್ಡೇ ಆಗಿರೋದು ಜುಲೈ 6. ನಾವು ಬಂದಿರೋದು ಇವತ್ತು ಎಷ್ಟು ಡೇಟು? 17th ನಾವು ಊಟಕ್ಕೆ ಬಂದಿರೋದು. 18th ಇವತ್ತು. ಇಷ್ಟು ದಿನ ಇವರೆಲ್ಲ ಫುಲ್ ಬ್ಯುಸಿ ಆಗಿಬಿಟ್ಟಿದ್ರು. ಒಬ್ಬರು ಸಿಕ್ಕರೆ ಒಬ್ಬರು ಸಿಕ್ಕಲ್ಲ. ಅದಕ್ಕೆ ಇವತ್ತು ಬಂದಿದ್ದೀವಿ. ಅವತ್ತು ನನ್ನ ಬರ್ಡೇ ದಿನ ಏಕಾದಶಿ ಇತ್ತು, ಸೊ ತಿನ್ನಲ್ಲ. ಅದಕ್ಕೆ ಮನೇಲಿ ಕೇಕ್ ತಂದು ಹಾಗೆ ಇಟ್ಕೊಂಡಿದ್ದೀವಿ. ಕೇಕು ಮತ್ತು ಕಪ್ ಕೇಕು ಎಲ್ಲ ತೊಗೊಬಂದು ಹಂಗೆ ಇದೆ. ಅದಿನ್ನೂ ಕಟ್ಟೆ ಮಾಡಿಲ್ಲ. ಇವಾಗ ಮನೆಗೆ ಹೋಗಿ ಕಟ್ ಮಾಡಿಸ್ತಾರಂತೆ. ನೋಡಿ, ಈ ಬರ್ಡೇನೇ ನಂದು ಇಷ್ಟು ಲಾಂಗ್ ಡೇಸ್ ಗ್ಯಾಪ್ ಆಗಿ ಇವತ್ತು ಟ್ರೀಟ್ ಕೊಡ್ಸೋಕ್ಕೆ ಅಂತ ಕರ್ಕೊಬಂದಿದ್ದೀನಿ. ಚೆನ್ನಾಗಿದೆ ಊಟ ಇಲ್ಲಿ. ಇದು ಸೆಕೆಂಡ್ ಬ್ರ್ಯಾಂಚು, ಪೂಜಾರಿ ಫಿಶ್ ಲ್ಯಾಂಡು ಸೆಕೆಂಡ್ ಬ್ರ್ಯಾಂಚು. ಬಟ್ ಸಖತ್ತಾಗಿದೆ. ಬಾಯ್ಲ್ಡ್ ರೈಸು, ಏನದು ಕುಸ್ಲಕ್ಕಿ ಅನ್ನ ಮತ್ತು ಮೀನು ಸಾರು, ಚಿಕನ್ ಬಿರಿಯಾನಿ, ಇಷ್ಟು ಈಗ ಮೇನ್ ಕೋರ್ಸ್. ಬಿರಿಯಾನಿ ಆರ್ಡ್ರ್ ಮಾಡಿದ್ದೀವಿ. ಲೆಗ್ ಪೀಸ್ ನೋಡಿ ಎಷ್ಟು ದೊಡ್ಡ ಲೆಗ್ ಪೀಸ್. ನೀಟಾಗಿ ಕುಕ್ ಆಗೈತೆ.
ಬಿರಿಯಾನಿನೂ ಕೂಡ ಫುಲ್ ಫ್ಲೇವರ್ಫುಲ್ ಆಗಿದೆ. ಲೈಟಾಗಿ ಮಸಾಲೆ ಚೆನ್ನಾಗಿದೆ. ಹತ್ತಿ ಮೀನು ವಿತ್ ಏನದು ಕುಸ್ಲ ಹಾಕಿ ಅನ್ನ. ನಮ್ಮಮ್ಮಂದು ಫೇವ್ರೇಟ್. ಈಗ ಕಲಿಸ್ಬಿಟ್ಟು ತಿನ್ನಿಸ್ಬೇಕು. ಮತ್ತು ತಿನ್ನಲ್ಲ ಅಂತ ನೋಡಿ ಎಷ್ಟು ತಿಂತಿದ್ದಾರೆ. ಬೇಡ ಗೋ ಆ್ಯಂಡ್ ಸ್ಲಿಪ್. ನನಗೆ ತಿನ್ನೋಕ್ಕಾಗ್ತಾ ಇಲ್ಲ, ಫುಲ್ ಸುಸ್ತಾಗ್ತಿದೆ. ನಮ್ಮಮ್ಮ ಮೆತ್ತಿಗೆ ತಗೊಂಬಿಟ್ಟು ನಮ್ಮಮ್ಮ ಇದು ಏನಾದರೂ ಕುಸ್ಲಾಕಿ ಬೇಕು ಅಂತ ತಗೋ ಟೇಸ್ಟ್ ಮಾಡು ಅಂತ ಕೊಟ್ಬಿಟ್ಟವ್ರೆ. ತಿನ್ನೋಕ್ಕೆ ಆಗ್ತಾ ಇಲ್ಲ, ತಪ್ಪು. ಕುಸ್ಲಾಕಿ ತಿನ್ನೋಕ್ಕಾಗಲ್ಲ. ಇವ್ರು ನೋಡಿ ಹೆಂಗೆ ತಿಂತಿದ್ದಾರೆ. ಅದಕ್ಕೆ ಅವ್ರನ್ನ ನಮ್ಮಮ್ಮ ಅಷ್ಟು ಪರ್ಸ್ನಾಲಿಟಿ ಇರೋದು. ನಾಳೆ ಬೆಳಗ್ಗೆನೂ 10 ಗಂಟೆನಾ ಅಮ್ಮ? 8 ಗಂಟೆ ನಾಳೆ ಬೆಳಗ್ಗೆನೂ ಬೆಳಗ್ಗೆ 8 ಗಂಟೆ. ನಮ್ಮಮ್ಮ ಎಷ್ಟು ಗಂಟೆಗೆ ಹೇಳೋದು. ನಮ್ಮಮ್ಮಂದು ಸೀಕ್ರೆಟು. ಯಾರು ಅವರು ಆಫೀಸವ್ರು ನೋಡ್ತಿದ್ರೆ ತಿಳ್ಕೊಳ್ಳಿ. 10 ಗಂಟೆಗೆ ಎದ್ಬಿಟ್ಟು 10:15 ಆಫೀಸ್ಗೆ ಹೋಗೋದು. ನಿಜ ನಾನು ಹೇಳ್ತಿರೋದು, ಬೇಕಾದ್ರೆ ಅವ್ರನ್ನ ಕೇಳಿ. ಎಷ್ಟು ಗಂಟೆಗೆ ಎದ್ದಿರೋದು ಇವತ್ತು? ಸುಳ್ಳು ಹೇಳ್ಬಾರ್ದು. 10 ಗಂಟೆಗೆ ಇವತ್ತು ಎದ್ದಿರೋದು ಗೊತ್ತಾ ನಮ್ಮಮ್ಮ? ಮತ್ತೆಷ್ಟು? 8 ಗಂಟೆ, 7:15. 8:15 ಗಂಟೆ ನಮ್ಮಮ್ಮ ಎದ್ದಿರೋದು ಕರೆಕ್ಟಾಗಿ. ಇಲ್ಲಿ ನೋಡಿ, ಇಲ್ಲೂ ಸರ್ವಿಸ್ ಇದೆ. ಇಲ್ಲಿ ಎಷ್ಟು ದೊಡ್ಡ ಗಾಡಿ ಇಟ್ಟಿದ್ದಾರೆ ನೋಡಿ. ಗಾಡಿ ಇದು ಯಾವ ಗಾಡಿ ಇದು? ಹೆಂಗೈತೆ ಇಲ್ಲಿ? ಫುಲ್ ಕಾರ್ ಥರನೇ ಸಿಸ್ಟಮು. ಬಟನ್ಸ್ಗಳೆಲ್ಲ ಆಯ್ತು ಇಲ್ಲಿ. ಸೀಟ್ ನೋಡಿ, ಯಾವುದೋ ಮಹಾರಾಜ ಕೂತ್ಕೊಂಡು ಮಹಾರಾಜಂದು ಗಾಡಿ ಥರ ಇದೆ. ಸಕ್ಕತ್ತಾಗಿದೆ. ಇದೆಲ್ಲ ಫೋಟೋಸ್ ತೆಗ್ಸ್ಕೊಳಕ್ಕೆ ಇಟ್ಟಿರೋದು ಈ ಥರ. ಅಲ್ಲಿ ಯಾವುದಾದ್ರು ಪೂಜಾರಿ ಫಿಶ್ ಲ್ಯಾಂಡ್, ಆ ಫಿಶ್ ಲ್ಯಾಂಡಲ್ಲಿ ಕಾರ್ಗಳಿದೆ, ಇಲ್ಲೆಲ್ಲ ಬೈಕ್ಗಳಿದೆ. ಇದೆಲ್ಲ ನೋಡಿ ಡೆಸರ್ಟ್ಸ್. ಇಲ್ಲಿ ನಾವು ಇವಾಗ ಮೇಲ್ಗಡೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಯಾವ ಥರ ಇದೆ ನೋಡೋಣ. ಇಲ್ಲಿ ನೋಡಿ, ಇದೆಲ್ಲ ಕಿಚನ್. ಅಲ್ಲ, ಮೇಲೆನಾ? ಮೇಲ್ಗಡೆ ಕೂಡ ಇದೆ, ನೋಡೋದ ಬನ್ನಿ. ವಾವ್, ಮೇಲ್ಗಡೆ ಕಾರೆಲ್ಲ ಇಟ್ಟವ್ರೆ. ಅದಕ್ಕೆ ಅವರು ಪಾಪ ಇದು ನೋಡಿ, ಇದು ಎಲ್ಲ ಕಡೆ ಬೈಕ್ಗಳ ಫೋಟೋ. ಇದೊಂದು ಕಾರ್ ಇದೆ. ಇಲ್ಲೆಲ್ಲ ಬಾರ್ ಏರಿಯಾ. ಅಂದರೆ ಇದು ಫ್ಯಾಮಿಲಿದಲ್ಲ, ಇದೆಲ್ಲ ಬಾಯ್ಸ್ಗಳದು. ಸೊ ಇದೆಲ್ಲ ಇನ್ನು ಒಳಗಡೆನೂ ಇದೆ ಸೀಟಿಂಗ್ಸು. ಬನ್ನಿ ನೋಡೋದ. ಓ, ಇಲ್ಲೊಂದು ಚಿಕ್ಕ ಕಾರ್ ಇದೆ. 800 ಇದು 800 ಅನಿಸಿದೆ ಕಾರ್. ಇದು ಕಾರು, ಬೈಕು ಆ ಥರನೇ ಫುಲ್ಲು. ನೋಡಿ, ಇವಾಗ ಕಾರ್ ಓಡಿಸ್ಕೊಂಡು ಹೋಗ್ತಾ ಇರೋದೇ ನಾವಿಬ್ರು. ಕಾರಿಗೆ ಏನೇನೋ ಈ ಥರ ಕ್ಯಾಟು ನೋಡಿ. ಹೊರಗಡೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ. ಇದು ಪೂಜಾರಿ ಫಿಶ್ ಲ್ಯಾಂಡ್ ಅಂತ ನೋಡಿ. ಪೂಜಾರಿ ಫಿಶ್ ಲ್ಯಾಂಡ್ ಓನರ್ದು ಇದು ಕಾರು ಬೆನ್ಸ್. ನೋಡೋದ ಓನರ್ ಹೆಂಗವ್ರೆ ಅಂತ. ಇವನೇ ಹೇಳಿದ್ದು. ಇಲ್ಲೇ ಐತಲ್ಲ ಪೂಜಾರಿ ಫಿಶ್ ಲ್ಯಾಂಡ್ ಅಂತ. ಇದು ಆಚೆ ಬರೋರೆ ಓನರು. ನೋಡೋದ ಇರಿ ಯಾರು ಬರ್ತಾರೆ. ನಂಬರ್ ನೋಡು, 7007. ನಮ್ಮ ಅಮ್ಮನ ತೆಗಿಯತ್ತಾರ. ಅವನು ತಗೋಬಿಡೋದ ಜೊತೆಗೆ. ನೋಡಿ, ಅವರೇ ಓನರು. ಎಷ್ಟು ದೊಡ್ಡ ಇದೆ ನೋಡಿ. ಇದು ಫುಲ್ಲು ಏರಿಯಾ. ಇದು ಫುಲ್ಲು ಕಾರ್ ಪಾರ್ಕಿಂಗು. ಸಕ್ಕತ್ತಾಗಿದೆ. ಇದು ಬರ್ಡೇ ಸ್ಪಾಟ್ ಅಂತೆ. ಇಲ್ಲಿ ನಾನು ಇವಾಗ ಬರ್ಡೇ ಮಾಡಿಸ್ಕೊತಾ ಇದ್ದೀನಿ ಅಂತ ಫೋಟೋ ತೆಗೆಸ್ಕೊಳ್ಳೋದ.
ಅಮ್ಮ ಪಾಪ ಸೀರೆ ಹಾಕೊಂಡು ಬಂದಿದ್ರು, ಒಂದು ಫೋಟೋನು ತೆಗಿಸ್ಕೊತ ಇಲ್ಲ. ಕಾರ್ ಮೇಲೆ ಪೂಜಾರಿ ಫಿಶ್ ಲ್ಯಾಂಡ್ ಅಂತ, ಅಲ್ಲೊಂದು ಫೋಟೋ ತಗೋಬರ್ತೀನಿ ರೀ ನಮ್ಮ ಇದಕ್ಕೆ ಹಾಕೋಕ್ಕೆ. ನೋಡಿ ಎಷ್ಟು ದೊಡ್ಡ ಗ್ರೌಂಡ್ ಅಂದರೆ ಇದು, ಯಪ್ಪ ತುಂಬ ದೊಡ್ಡ ಗ್ರೌಂಡ್ ಇದು. ಇದೆಲ್ಲ ಫುಲ್ ಕಾರ್ ಪಾರ್ಕಿಂಗ್ಗೆ ಇಟ್ಟಿರೋದು ಈ ಪ್ಲೇಸ್ನ. ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಊಟನೂ ತುಂಬ ಚೆನ್ನಾಗಿತ್ತು ಮತ್ತು ಇಲ್ಲೂ ತುಂಬ ಚೆನ್ನಾಗಿದೆ. ಬರ್ಡೇ ಪ್ಲೇಸು ಅಷ್ಟೇ, ನಾನು ಹಾಕ್ತೀನಿ ನೋಡಿ, ಸಕ್ಕತ್ತಾಗಿದೆ ಅದು ಕೂಡ, ಎಲ್ಲ ಚೆನ್ನಾಗಿದೆ. ಓಕೆ, ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಫುಲ್ಲು ವೀಡಿಯೋ ನೋಡಿರೋ ಥ್ಯಾಂಕ್ ಯು, ಬಾಯ್, ಗುಡ್ ನೈಟ್. ನನಗೆ ಬಿಲ್ ಆಗಿರೋಷ್ಟು. ಸೀ ಫುಡ್ಡು ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಇಲ್ಲಿ. ಸೊ ಟೋಟಲ್ ನಮಗೆ ಇಷ್ಟ ಆಗ್ತು. ಟ್ರೀಟ್ ಕೊಡ್ಸಿರೋದಕ್ಕೆ ಇನ್ನೊಂದ್ಸತಿ ಇಷ್ಟ ಮಾಡ್ತಿರೋದು ತಿನ್ಕಳಿ. ಅದು ಹೇಳ್ತಾ ಇದೆ ಹ್ಯಾಪಿ ಬರ್ಡೇ ಅಂತ. ರಾಗು ಯಾರಾಗುಗೆ ರಾಗು ನೋಡಿ, ನಮ್ಮ ಮನೆಯಲ್ಲಿ ಕೇಕ್ಗಳನ್ನ ನಾಯಿಗಳು ಕೊಡಗೆ ಎತ್ಕೊಯ್ತಿರೋದು ನಮ್ಮಮ್ಮ. ಯಾರು ತಿಂತಾರೆ ಏನು ನೋಡಿ, ಮನೆ ಯಾರು ತಿನ್ನಲ್ಲ ಅಂದ್ಬಿಟ್ಟು ಬಾ